ಸರ ಇದು ದಾಳಿಂಬೆ ಪ್ಲಾಟು ನಿಮ್ಗೆ ರೋಗ ರಹಿತ ಪ್ಲಾಟ್ ಐತಿ ಸದ್ಯಕ್ಕೆ. ಅದಲ್ರಿ ಈ ರೋಗ ರಹಿತ ಪ್ಲಾಟಿಗೆ ನೀವು ನಿಮ್ಮ ಕರಜ ಕರ್ಪೂರ ಯೂಸ್ ಮಾಡ್ಕೊಂಡಿದ್ರಿ. ಎಷ್ಟು ದಿವ್ಸಕ್ಕೊಮ್ಮ ನೀವು ಇದು ಯೂಸ್ ಮಾಡಿಕೊಂಡು ಈ ಥರನಾಗ ಏನದಲ್ಲ ನೀವು ಬೆಳೆಯೋಕ್ಕಾಗೈತಿ? 2 ದಿನಕ್ಕೊಂದು 10 ದಿನಕ್ಕೊಂದು ಹೊಡೆದೇವ್ರಿ ಸ್ಪ್ರೇ. 2 ದಿನಕ್ಕೆ 10 ದಿನಕ್ಕೆ ಸ್ಪ್ರೇ SP43 ಅಂತಂದ್ಕೆಲ್ಲ ಅದು ಒಂದು ಪೌಡ್ರದಾಗ ಬರ್ತೈತಿ. ಅದು ಸರಿ ಸ್ಪ್ರೇ ಕೊಡ್ತೀರಿ ನಡುವ? ಅದು 8-10 ದಿನಕ್ಕೆ ಹೊಡ್ತಿದ್ದೆ. ಅದು 8 ದಿನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್. ಇದು 8 ದಿವಸ ಇದು ಡಿಫರೆನ್ಸ್, ಅದು 8 ದಿವಸ ಡಿಫರೆನ್ಸ್ ಮಾಡಿ ಪ್ರತಿಯೊಂದು ಔಷಧಗಳು ನೀವು ಯೂಸ್ ಮಾಡಿರಿ, ಹೌದಲ್ರಿ? ಅದು ನಿಮ್ಮ ಕರಜದಿಂದಾಗಿ ನಿಮ್ಗೆ ಕ್ಯಾ ರೋಗ ನಿಮ್ಗೆ ಜಾಸ್ತಿ ಕಾಡಿಲ್ಲ, ಹೌದಲ್ರಿ? ನಿಮ್ಮ ಪಡೆದಾಗೆ ಅದು ಹಿಂಗೆ ಆಜು ಬಾಜು ಸುಳ್ದಿಲ್ಲ. ಈಗ ಸದ್ಯ ಈ ವಾತಾವರಣಕ್ಕಾಗಲಿ ಇದಕ್ಕಾಗಲಿ ಜಾಸ್ತಿ ಅನ್ನೋಲ್ಲ ಹೆವಿಯಾಗಿ ಕ್ಯಾರ್ ಹೋಗಿ ಎಲ್ಲ ಪ್ಲಾಟ್ನಾಗ ಪ್ರತಿಯೊಬ್ಬರಲ್ಲಿ ಐತಿ. ನೀವು ಸ್ಟೆಪ್ ಅನುಸಾರವಾಗಿ ನಿಮ್ಮ ಕರಾಜ ಮತ್ತು SP43 ನೀವು ಕರೆಕ್ಟಾಗಿ ಯೂಸ್ ಮಾಡಿರಿ. ನಿಮ್ಮ ಪ್ಲಾಟ್ನಾಗೆ ಎಲ್ಲಿ ಒಂದು ಏನಲ್ಲ ಕ್ಯಾರ್ ಹೋಗಿಂದು ಆಪ್ಷನ್ಸೇ ಇಲ್ಲ. ಯಾಕಂತ ಕೇಳು, ಅದು ಆರ್ಗ್ಯಾನಿಕ್ ಪ್ರಾಡಕ್ಟು 100ಕ್ಕೆ 100 ಅದು ಸರಿಯಾದ ರೀತಿಯಿಂದ ಬಳಸ್ಕೊಂಡಿದ್ರದಿಂದ ನಿಮಗೆ ಅಷ್ಟು ನೀವು ಸಫಿಷಿಯೆಂಟಾಗಿ ನೀವು ಕರೆಕ್ಟಾಗಿ ಬಳಸಿರತ್ತಂದೆ ನಿಮ್ಮ ಪ್ಲಾಟಲ್ಲಿ ಇಲ್ಲ, ಹೌದಲ್ಲ? ಅದೇ ಥರನಾಗಿ ಇದಕ್ಕೊಂದು ಕರೆಕ್ಟಾಗಿ ಮಾರ್ಗದರ್ಶನ ಬೇಕೇನಿಲ್ಲ? ಬೇಕಲ್ರಿ. ಅದಕ್ಕೆ ಮಾರ್ಗದರ್ಶನ ಕೊಟ್ಟಾಗೆ ನೀವು ಕರೆಕ್ಟಾಗಿ ಮಾಡಿರಲ್ಲ. ನಿಮಗೆಲ್ಲ ಮಾರ್ಗದರ್ಶನ SP ಆಗ್ರೋಟೆಕ್ ಕಂಪ್ನಿಯವರು ಯಾವರೇ ಆಗಲಿ ನಿಮ್ಮ ಪ್ರತಿಯೊಬ್ಬರು ಏನಲ್ಲ ಈ ಪ್ರೊಡಕ್ಷನ್ದು ನಿಮಗೆ ಒಬ್ಬರೇ ನಿಮಗೆ ಮಾರ್ಗದರ್ಶನ ನೀಡ್ತಾನೆ ಬಂದಾರ, ಹೌದಲ್ರಿ? ನಿಮ್ಗೆ ಕರೆಕ್ಟಾಗಿ ಸಫಿಷಿಯೆಂಟಾಗಿ ಬೆಳೆಸಿರಿ. ಮತ್ತು ಇವೆಲ್ಲ ಪ್ರತಿಯೊಂದು ಎಲ್ಲ ಆರ್ಗ್ಯಾನಿಕ್ಕೇ ಜಾಸ್ತಿ ಯೂಸ್ ಮಾಡಿರಿ, ಹೌದಲ್ರಿ? ಪ್ರತಿಯೊಂದು ಯೂಸ್ ಅಂದ್ರೆ ಕಾಯಿ ಸೈಜ್ ಆಗ್ಲಿಕ್ಕೆ ಏನು ಮಾಡಬೇಕು ಅದು ಆರ್ಗ್ಯಾನಿಕ್ ಯೂಸ್ ಮಾಡಿರಿ. ಮತ್ತು ಇನ್ಮ್ಯಾಕ ಇನ್ನೂ ಜಾಸ್ತಿ ಇದಕ್ಕೆ ಹೆವಿ ಕ್ವಾಲಿಟಿ ಮಾಡ್ಬೇಕಂದ್ರೆ ಇನ್ನು ಮುಂದೂ ಆರ್ಗ್ಯಾನಿಕ್ಕೇ ಬರ್ತೈತಿ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಲೆವೆಲ್ ಜಾಸ್ತಿ ಆಗ್ತದೆ, ಯಾಕಂದ್ರೆ ಕ್ವಾಲಿಟಿ ಒಳಗದ. ಇನ್ನೊಂದು ಇದು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡೋಕ್ಕಾಗಿ ದಾಳಿಂಬೆ ಒಳಗೆ 100ಕ್ಕೆ 75% ಫೇಲ್ವರ್ ಐತಿ. ಯಾಕಂದ್ರೆ ಕರೆಕ್ಟಾಗಿ ಅದು ಇದ್ರನಾಗ ಯಾರೋ ರೈತರು ಅದು ಮಾಡ್ಕೊಳ್ಳಲ್ಲ ಬಟ್ಟಕ್ಕೆ ಅವ್ರು ಫೇಲ್ವರ್ ಅದ. ಕರೆಕ್ಟ್ ಮಾಡ್ಕೊಂಡವ್ರು ಫೇಲ್ವರ್ ಇಲ್ಲ. ಕೆಲವೊಂದು ಹಂತದಾಗ ಅವು ಒಂದೊಂದು ಜಾಗನಲ್ಲಿ ಔಷಧ ಸಿಗ್ತಾವ, ಕೆಲವೊಂದು ಜಾಗದಾಗ ಔಷಧ ಸಿಗಂಗಿಲ್ಲ, ಹಿಂಗೆಲ್ಲ ಪ್ರಾಬ್ಲಮ್ ಇರ್ತಿರ್ತಾವ. ನಿಮ್ಗೇನಲ್ಲ ಡೈರೆಕ್ಟ್ ಕಂಪ್ನಿಯಿಂದ ನಿಮ್ಗೆಲ್ಲ ಕಳಿಸ್ಕೊಟ್ಟಾರ, ನೀವು ಕರೆಕ್ಟಾಗಿ ಅಡ್ವಾನ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಕಂಪ್ನಿ ಕಡೆಯಿಂದ ತರಿಸ್ಕೊಂಡೆ ನೀವು ಕರೆಕ್ಟ್ ಅಂದ್ರೆ ಅಡ್ವಾನ್ಸ್ ಅಂದ್ರೆ ಈ ಮುನ್ನೆಚ್ಚರಿಕೆನೇ 10 ದಿವಸ ಡೋಸ್ ನೀವು ಮುಗಿಸ್ದ್ರಿ. 10 ದಿವಸ ಒಳಗಡೆ ನಿಂಬಲ್ಲಿ ಆಜು ಬಾಜು ಪ್ರೊಡಕ್ಷನ್ ಸಿಗಂಗಿಲ್ಲ. ನೀವು ಕಂಪ್ನಿಗೆಲ್ಲ ಕಳಿಸಿ ರೆಕಮೆಂಡ್ ಮಾಡಿದಾಗ ನೀವು ಎಲ್ಲ ಕಂಪ್ನಿಯವರು ನಿಮಗೆಲ್ಲ 10 ದಿವಸ ಅಡ್ವಾನ್ಸ್ ನಿಮಗೆ ಸ್ಟೆಪ್ ಅನುಸಾರವಾಗಿ ನಿಮ್ಗೆ ಕಳಿಸ್ಕೊಟ್ರ. ಆ ಕಳಿಸಿದ ಪ್ರಕಾರ ನೀವು ಸರಿಯಾಗಿ ಎಲ್ಲ ನೀವು ಬಳಕೆ ಮಾಡ್ಕೊಂಡ್ರಿ, ಹೌದಲ್ರಿ? ಅದು ಇನ್ನೊಂದು ಏನಪ್ಪ ಅಂದ್ರೆ ಇದು ನಮ್ಮ ಕಡೆ ಸಿಗಲ್ಲ ಅನ್ನೋದು ರೈತರ ಬಳಿ ಭಾಳ ಮೈಂಡ್ ಸೆಟ್ ಇರ್ತದೆ. ಆ ಥರನಾಗ ಯಾರು ರೈತರು ಏನು ಮಾಡ್ಕೋಬೇಡ್ರಿ, ಸಿಗಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಪ್ರತಿಯೊಂದು ಇದು ಗೊಬ್ಬರದಾಗಲಿ ಮತ್ತು ಔಷಧಗಳಾಗಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂಗೆ ವ್ಯವಸ್ಥೆ SP ಆಗ್ರೋಟೆಕ್ ಕಂಪ್ನಿ ಮಾಡಿಕೊಟ್ಟದ ನಿಜವಾಗ್ಲು. ಯಾಕಂದ್ರೆ ನೀವು ಇದು ಅಲ್ಲಿ ಸಿಗಲ್ಲ ಇದು ಇಲ್ಲಿ ಸಿಗಲ್ಲ ಅನ್ನೋದು ನಿಮ್ಮ ಇದ್ರದ್ದು ಮೈಂಡ್ ಸೆಟ್ಟ ಮೊದಲು ಏನಲ್ಲ ತಲೆಯನ್ನು ತೆಗೆದಾಕ್ರಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮ ಏರಿಯಾಕ್ಕೆ, ನಿಮ್ಮ ಟ್ರಾನ್ಸ್ಪೋರ್ಟಿಗೆ, ನಿಮ್ಮ ಇದಕ್ಕೆ ಬರ್ತದೆ. ನೀವು ಜಸ್ಟ್ ಮಾಡಬೇಕು ಇದಿಷ್ಟೇ, ಏನೂ ಇಲ್ಲಪ್ಪ ಅಂದರೆ ನಿಮ್ಗೆ ಯಾವ ಸಂದರ್ಭದಾಗ ಬೇಕು ಆ ಸಂದರ್ಭದಾಗ ನೀವು ಅಮೌಂಟ್ ಕಳಿಸಿದ್ದು ಅಡ್ರೆಸ್ ಕಳಿಸೋದು ಆದರೆ ನಿಮ್ಗೆ 100ಕ್ಕೆ 100 ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಯಾಕಂತ ಕೇಳ್ರಿ, ನೀವು ಇದ್ರಾಗ ಯಾವ ಥರನೂ ಮೋಸ ಇಲ್ಲ, ಏನೂ ಇಲ್ಲ. 100% ಏನಲ್ಲ ಕಂಪ್ನಿ ಎಲ್ಲ ಸ್ಟ್ಯಾಂಡ್ ಐತಿ. ಮತ್ತು ಪ್ರತಿಯೊಂದು ರೈತರಿಗೆ ದಾಳಿಂಬೆ ಬೆಳಿಲಿಕ್ಕೆ ಶಕ್ಯ ಆಗ್ತದೆ. ಇದ್ರೊಳಗೆ ಭಾಳಷ್ಟು ಜನ ರೈತರ ಕಡೆ ಎಲ್ಲ ನಾವು ಸಮೀಕ್ಷೆ ಪ್ರಕಾರ ನೋಡಿದ್ರೆ 100ಕ್ಕೆ 75% ಎಲ್ಲ ದಾಳಿಂಬೆ ಫೇಲವರ್ ಐತಿ. ಅದ್ರೊಳಗೆ ಕರೆಕ್ಟ್ ಯುವದಾಗ ಎಲ್ಲ ಸಜೆಷನ್ ಪ್ರಕಾರ ನೀವು ಹೋಗಿದ್ದೆ ಆದರೆ 100ಕ್ಕೆ 100 ದಾಳಿಂಬೆ ಬೆಳಲಿಕ್ಕೆ ಶಕ್ಯ ಅದಂತ ರೈತರಲ್ಲಿ ಮನವಿ ಮಾಡ್ಕೋತೀನಿ. ಇನ್ನೊಂದು ನಮ್ಮದು ಯೂಟ್ಯೂಬ ಮತ್ತು ಇನ್ಸ್ಟಾಗ್ರಾಮ ಕಾಜಪ್ಪ ರೈತ ಮಿತ್ರ ತಂದೈತಿ. ಅದಕ್ಕೆ ನೀವು ಫಾಲೋವರಾಗಿ ಲೈಕ್ ಕೊಡ್ರಿ, ಮತ್ತೆಲ್ಲ ಪ್ರತಿಯೊಬ್ಬರೆಲ್ಲ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿರಿ. ಅಂದರೆ ನಾವು ದಿನಾಲೂ ಫ್ರೆಶ್ ವಿಡಿಯೋನೇ ಹಾಕ್ತಿರ್ತೀವಿ. ಅದು ಪ್ರತಿಯೊಬ್ಬರಿಗೆ ಏನಲ್ಲ ಅದು ಏನು ಯಾವ ಹಂತದಾಗ ಏನೇನು ಬೇಕು ಅನ್ನೋದು ನಿಮ್ಗೆ ಸಫಿಷಿಯೆಂಟಾಗಿ ನಿಮ್ಮ ನಾಲೆಜ್ ಸಿಗ್ತೈತಿ. ನೀವು ಆ ಪ್ರಕಾರ ಎಲ್ಲ ನೀವು ಮಾಡಿದ್ರಿ ಅಂದ್ರೆ ಫಾಲೋ ಮತ್ತು ಏನೆಲ್ಲ ಶೇರ್ ಕೊಟ್ರಿ ಅಂದ್ರೆ ಇನ್ನೊಂದು ನಿಮ್ಗೆ ಏನೇ ಡೌಟ್ಸ್ ಆಗಲಿ ನಿಮ್ಗೆ ಏನೇ ಇದ್ದರೂ ಮೆಸೇಜ್ ಮಾಡುತ್ತೆ ಬರ್ರಿ ನಿಮ್ಮ ಇದರಲ್ಲಿ ಮೆಸೆಂಜರ್ ಒಳಗೆ ಮಾಡಿದ್ರೆ ಅಂದ್ರೆ ನಿಮ್ಗೆ
ಪ್ರತಿಯೊಂದು ನಿಮ್ಗೆ ಗೈಡೆನ್ಸ್ ಸಿಗ್ತದೆ. ಯಾರು ಏನಿಲ್ಲ ಈ ಥರನಾಗೆ ಜಾಸ್ತಿ ಏನಾದ್ರು ಲಾಸ್ ಆಗ್ಲಕ್ಕೆ ಹೋಗ್ಬೇಡ್ರಿ, ಲಾಭದಾಯಕ ಮಾಡ್ಕೋರಿ ಅಂತ ನಂದು ಹೇಳೋದು ಮನವಿ. ಎಷ್ಟೋ ರೈತರಿಗೆ ನಮ್ಮ ವಂದನೆಗಳು.